ಅಂಜಲಿ 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 ಔಷಧಿ ಬಾಟ್ಲು ನೋಡ್ತಿದ್ಯಾ? ನಿಂಗೆ ಏನ್ ಮಾಡ್ತೀನಿ ನೋಡ್ತಿರೋ? ಅಸ್ಪಸ್ ಲಿಂಬು ಜ್ಯೂಸ್. ಜಿಳ್ಳೆಗಳೇ ನೀವು ಈ ಸುಳ್ಳಕ್ಕನ ಕೈ ಮೇಲೆ ಮುತ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಹೌದಾ ಅದಕ್ಕೆ ಮಾಯಾ ಇಷ್ಟೆಲ್ಲ ನಾಟಕ ಆಡಿದ್ಲಾ? ಹ್ಞೂ ಇದೆಯಾ, ಅವಳು ರೂಮಲ್ಲಿ ಶಾಕ್ ಹೊಡಿತಾ ಇದೆ, ಕಾಲಿಗೆ ಮುಳ್ಳು ಚುಚ್ಚದಂಗೆ ಆಗ್ತಿದೆ, ಕಬರ್ಡ್ ತುಂಬ ಜಿರಳೆ ಇದೆ ಅಲ್ಲ ಅಂದ್ಲು. ಅದನ್ನು ಕೇಳಿ ನನಗೂ ತಲೆ ಕೆಟ್ಟೋಯ್ತು. ಅಲ್ಲಿ ಹೋಗಿ ನೋಡಿದ್ರೆ ಏನೂ ಇರಲೇ ಇಲ್ಲ. ಅಮ್ಮ ಅದೆಲ್ಲ ನಾನು ಮ್ಯಾಜಿಕ್ ಮಾಡಿದ್ದು. ಅದಕ್ಕೆ ಮೇ ಬಿ ಅವಳು ನಿಮ್ಮನ್ನ ಹೆದರ್ಸಕ್ಕೆ ನೋಡ್ತಿದ್ದಾಳೆ ಅನ್ಸುತ್ತೆ. ಅದರಿಂದ ಅವಳಿಗೆ ಏನು ಲಾಭ ಹೇಳು? ಅದು ಅಲ್ಲದೆ ಉಂಡೆ ಚಕ್ಲಿ ಎಲ್ಲ ತಗೊಂಡೋಗಿ ಕಬರ್ಡಲ್ಲಿ ಇಟ್ಕೊಂಡಿದ್ದಾಳೆ. ಅಷ್ಟೊಂದು ಆಸೆ ಇದ್ದರೆ ಕೇಳಿ ತಿನ್ಬೇಕಪ್ಪ. ಅದ್ಯಾಕೆ ಆ ಥರ ಎಲ್ಲ ಮಾಡಬೇಕು? ನನಗೇನು ಅವಳು ನಡವಳಿಕೆ ಒಂಚೂರು ಇಷ್ಟ ಆಗಲಿಲ್ಲ. ಹೌದು ಅದಕ್ಕೆ ಅವಳು ವರ್ತನೆ ಒಂಚೂರು ಹಿಡಿಸ್ಲಿಲ್ಲ ನನಗೆ. ನೀವು ಅವತ್ತು ಗ್ರೂಪ್ ಫೋಟೋ ಕರೆದಾಗ ಎಷ್ಟು ಕೊಬ್ಬಾಡಿದ್ಲು. ನೀವು ಅವಳನ್ನ ಕರಿಲೇಬಾರ್ದಿತ್ತು. ಏನೋ ಮಗುನ ನೋಡ್ಕೋತಾಳೆ, ನನ್ನನ್ನು ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಕೂಗ್ತಾಳೆ. ಅವಳು ಮನೆಯವ್ರ ಥರನೇ ಅನ್ನೋ ಭಾವನೆಯಿಂದ ಕರೆದೆ. ಆದರೆ ಅದೇ ಭಾವನೆ ಅವಳಿಗಿರ್ಬೇಕಲ್ಲ. ಏನಿವೆ ನಾವು ಅವಳ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು. ಅದಕ್ಕೆ ಇವತ್ತು ಉಂಡೆ ಚಕ್ಲಿ ಎಲ್ಲ ಕದ್ದವಳು ನಾಳೆ ಬೇರೆ ಏನೂ ಕದಿಯಲ್ಲ ಅಂತ ಏನು ಗ್ಯಾರಂಟಿ? ಹೌದು ಹೌದು, ಅವಳು ಸಂಜು ಪಾಪುನ ಕದ್ಯಕ್ಕೆ ಪ್ಲಾನ್ ಆಗ್ತಿದ್ದಾಳೆ. ಅವಳು ಒಳ್ಳೆಯವಳಲ್ಲಮ್ಮ. ಅದಕ್ಕೆ ಕೆಲ್ಸದವ್ರು 3 ಜನ ಇದ್ದಾರಲ್ವಾ? ಹಾಂ, 3 ಕಪ್ ತಗೋ. ಸರಿ ಅದಕ್ಕೆ. ಆ ವಯರ್ ಅಂಕಲ್ಗೂ ಟೀ ಕೊಡ್ತಾರಲ್ಲ, ಏನಾದ್ರು ಒಂದು ಮಾಡಬೇಕಲ್ಲ. ಏನು ಮಾಡೋದು? ಹಾಂ, ಐಡಿಯಾ. ಗಣೇಶ ಅದು ನಿದ್ದೌಷ್ಟಿ ಬರಂಗ್ ಮಾಡಪ್ಪ ಪ್ಲೀಸ್ ಪ್ಲೀಸ್. ಹೈ ಇದೆಯಾ? ಹಾಗೆ ಬಿಸ್ಕೆಟ್ಸ್ ತಗೋ. ಹಾಂ ಅದಕ್ಕೆ. ಅದಕ್ಕೆ ಇದೊಂದು ಸ್ವಲ್ಪ ಇಟ್ಕೊಳ್ಳಿ. ಗಣೇಶ ಈ ಮತ್ತೆ ಬಾಟ್ಲು ಮಾಯ ಆಗಲಿ ಪ್ಲೀಸ್ ಪ್ಲೀಸ್. ಈಗ ನಿದ್ದೆ ಉಷ್ಟು ಹಾಕಿರೋ ಟೀನ ವಯರ್ ಅಂಕಲ್ ಕುಡಿದು ಗರ್ ಅಂತ ನಿದ್ದೆ ಹೊಡಿತಾನ. ಮಜಾನೋ ಮಜಾ. ಅದು ಯಾವ ಥರನ ಅಜ್ಜಿ ಹೇಳ್ತಿದ್ರಲ್ಲ, ಹಾ ಕುಂಭಕರ್ಣ ಥರ. ಇರಮ್ಮ, ನಾನು ಬರ್ತೀನಿ. ಬಾಯ್ ಮುಚ್ಚು. ಎಷ್ಟು ಅಂತ ಅಳ್ತೀಯ? ಏನಾಗಿದೆ ಅಂತ ಅಳ್ತಾ ಇದೆಯಾ ಹೇಳು? ಹೇಳೋ ಶಬ್ದ ಕೇಳಿ ಕೇಳಿ ಓಡೋಗ್ಬಿಡೋಣ ಅನ್ನೋಷ್ಟು ಕೋಪ ಬಂದ್ಬಿಟ್ಟು. ಆಯ್ತು, ಮಲಗಿಸ್ತಾ ಇದೀನಿ ತಾನೇ, ಅಳಬೇಡ. ಊರೊತ್ತು ಅಳೋದೆ. ಅಯ್ಯೋ, ಬಾಯಿ ಮುಚ್ಚು, ತೆಪ್ಪಗೆ ಬಿದ್ಕೋ. ಛೇ, ಒಳ್ಳೆ ಪ್ರಾರಬ್ಧ ಕರ್ಮ ಶನಿ ತರ ನನ್ ಕಾಡ್ತಿದೆ. ಬಾಯಿ ಮುಚ್ಚಿಲ್ಲ ಅಂದ್ರೆ 4 ಬಾರಿಸ್ತೀನಿ. ತೆಪ್ಪಗ್ ಬಿದ್ಕೊಳಕ್ ಏನ್ ಕಷ್ಟ ನಿಂಗೆ? ಅದ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ ಏನೋ, ಒಂದೇ ಸಮ ಹುಡ್ಕೋತಿರತ್ತೆ. ಬಾಯಿ ಮುಚ್ಚು.
ಶಿವು ಬೇರೆ ಬಂದ್ಬಿಟ್ಟ ಅಂತ ಅನ್ಸುತ್ತೆ. ನಿದ್ದೆ ಔಷಧಿ ಸಿಕ್ಕಿದಿದ್ರೆ ಇದ್ರ ಬಾಯಿಗೆ ಸುರಿದು ಹಿತ್ತಲಿಂದ ಈ ಮಗುನ ಸಾಕ್ಸೋಣ ಅಂದರೆ ಅದು ಬೇರೆ ಇಟ್ ಕಡೆಯಿಂದ ಮಂಗ್ ಮಾಯ ಆಗಿದೆ. ಈಗ ಶಿವು ಕೇಳಿದ್ರೆ ಏನಂತ ಹೇಳೋದು? ಈ ಮನೇಲಿ ಬೇರೆ ವಿಚಿತ್ರವಾದ ಘಟನೆಗಳು ನಡೀತಿದೆ. ಬೇಗ ಕೆಲಸ ಮುಗಿಸ್ ಹೋಗೋಣ ಅಂದರೆ ಯಾವುದೂ ಆಗ್ತಾ ಇಲ್ಲ. ಅಕ್ಕ, ಏನ್ ಮಾಡ್ತಾ ಇದೀಯ ನೀನು? ಮಗು ಅಳ್ತಾ ಇದ್ರೆ ನೀನು ಮಹಾರಾಣಿ ತರ ಸುತ್ತಾಡ್ತಾ ಇದೀಯಾ? ಬಾ ಈ ಕಡೆ. ಅಚ್ಚಚ್ಚೋ, ಆಕೆ ಕಂದ ಅಳ್ತಾ ಇದ್ಯಾ? ಅಳ್ಬಾರ್ದಮ್ಮ, ಮುದ್ದು ಮರಿ ಅಲ್ವಾ? ಆಕೆ ಕಂದ ಅಳೋದು ಅಳ್ಬಾರ್ದು ಕಂದ, ಅಳ್ಬಾರ್ದು. ಮಾಯಾ, ನಿನ್ ರೂಮಲ್ಲಿ ಏನೋ ವಿಚಿತ್ರಗಳು ನಡೀತಿದೆ ಅಂತ ಹೇಳ್ತಿದ್ಯಲ್ಲ, ಅದೆಲ್ಲ ನಿಜಾನಾ ಅಥವಾ ನೀನೇ ಕತೆ ಕಟ್ಕೊಂಡು ಹೇಳ್ತಿದ್ಯಾ? ಇಲ್ಲ ಅಕ್ಕ, ಅದೆಲ್ಲ ನಿಜಾನೇ. ಅದೆಲ್ಲ ನನ್ನ ಕಣ್ಮುಂದೆನೇ ನಡೀತು. ಆದರೆ ನಾನು ಹೇಳಿದ್ರೆ ಯಾರೂ ನನ್ನ ಮಾತೇ ನಂಬ್ತಿಲ್ಲ. ನಾನು ನಂಬ್ತೀನಿ. ಇದನ್ನೆಲ್ಲ ನೀನೇ ಮಾಡಿಸ್ತಿದ್ಯಾ? ಏನು ಹೇಳ್ತಿದ್ದೀರಾ ಅಕ್ಕ? ಈ ಮಂತ್ರ ತಂತ್ರ ಎಲ್ಲ ನಿನ್ ಪಿತೂರಿನ ಅಂತ ಕೇಳಿದೆ. ಇಲ್ಲ ಅಕ್ಕ, ನನ್ನ ನಂಬಿ. ಖಂಡಿತ ಇದೆಲ್ಲ ಹೇಗಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ನಿನ್ನ ನಂಬ್ತೀನಿ. ಆದರೂ ಒಂದು ಅನುಮಾನ ಇದ್ದೇ ಇದೆ. ಅದಕ್ಕೆ ಮಗು ನಿನ್ನ ಹತ್ರ ಇರೋದು ಬೇಡ ಅಂದಿದ್ದು. ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನನಗೆ ತುಂಬ ಭಯ ಆಗ್ತಿದೆ. ಹೆದರ್ಕೋಬೇಡ, ನಾನಿದ್ದೀನಿ. ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಆ ಕೆಲಸ ಆಗೋವರೆಗೂ ನೀನು ಈ ಮನೆ ಬಿಟ್ಟು ಹೋಗಬಾರ್ದು, ಗೊತ್ತಾಯ್ತಾ? ಅಲ್ಲೇಕೊಂಡ ಬಾರ ಮರಿ. ಇಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದು ಕಡೆ ಈ ಮನೇಲಿ ವಿಚಿತ್ರವಾದ ಘಟನೆಗಳು ನಡೀತಿದೆ, ಇನ್ನೊಂದು ಕಡೆ ಯಮ್ಮ ಬಂದು ನನ್ನ ಕಟ್ಟಕ್ಕೆ ಹೋಗ್ತಿದ್ದಾಳೆ. ಒಳ್ಳೆ ಜೈಲಲ್ಲಿರೋ ಥರ ಆಗೋಯ್ತಲ್ಲಪ್ಪ ನನ್ನ ಸ್ಥಿತಿ. ಇವ್ರು ನೋಡಿದ್ರೆ ಮಗುನ ತುಂಬ ಹಚ್ಕೊಂಡಿರೋ ಥರ ಕಾಣ್ತಿದೆ. ಆದರೆ ಮಗುನ ಗುಟ್ಟಾಗಿ ಯಾಕೆ ಎತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ತಿಲ್ವಲ್ಲ. ಇವರೇ ಏನಾದರೂ ಮಂತ್ರ ತಂತ್ರ ಮಾಡಿರ್ಬೋದಾ? ಅದಕ್ಕೆ ಮಗು ಯಾವಾಗಲೂ ಅಳ್ತಿರುತ್ತೆ. ಶಿವು ಕೊಟ್ಟಿರೋ ನಿದ್ದೆ ಔಷಧಿನ ಇವರೇ ಎತ್ತಿರಬೇಕು. ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಮೊದಲಿನಿಂದ ಎಲ್ಲಾದರೂ ಹೋಗ್ಬಿಡ್ಬೇಕು. ಮಾಯಾ ಈಗ ಮಗುಗೆ ನಿದ್ದೆ ಔಷಧಿ ಹಾಕಿರ್ಬೋದು. ಮಗು ಇಷ್ಟೊತ್ತಿಗೆ ಮಲಗಿರ್ಬೋದು. ಅದು ಅಳ್ತಿರೋದೇ ಕೇಳಿಸ್ತಿಲ್ಲ. ಟೀ ತಗೊಳ್ಳಿ. ಮಾಯಾ ಎಲ್ಲಿಗೋದ್ಲು? ಟೀನು ತಂದಿಲ್ವಲ್ಲ? ಹಾಗಿದ್ರೆ ಮಗು ಮಲಗೇ ಇಲ್ವಾ? ಇಲ್ಲಿ ನಿದ್ದೆ ಔಷಧಿ ಹಾಕಿರೋ ಟೀ ಯಾವ್ದಿರ್ಬೋದು? ಅದನ್ನ ವೈಯರ್ ಅಂಕಲ್ಲೇ ಕುಡಿಬೇಕು, ಇನ್ಯಾರು ಕುಡಿಬಾರ್ದು. ಹೇಗೆ ಹಿಡಿಯೋದು? ಹಾ, ಐಡಿಯಾ. ಗಣೇಶ ಗಣೇಶ, ನಿದ್ದೆ ಔಷಧಿ ಹಾಕಿರೋ ಟೀನ ಈ ವೈಯರ್ ಅಂಕಲ್ ಹತ್ರ ಬರೋ ಮಾಡು ಪ್ಲೀಸ್ ಪ್ಲೀಸ್. ಥ್ಯಾಂಕ್ಸ್ ಗಣೇಶ. ಹೇಯ್, ನಾನು ಇಲ್ಲಿಕ್ಕಿರೋ ಕಪ್ ಇಲ್ಲೆಂಗ ಬಂತು? ನೀನು ಬೆಳಗ್ಗೆ ಎಣ್ಣೆ ಹಾಕಕ್ಕೆ ಶುರು ಮಾಡ್ಬಿಟ್ಯಾ? ಸುಮ್ಮನೆ ಟೀ ಕುಡಿ. ನಿಜವಾಗ್ಲು ಇಲ್ಲಿಟ್ಟಿದ್ದು ಇಲ್ಲಿ ಬಂತು. ಸುಮ್ಮನೆ ಟೀ ಕುಡಿಯೋ. ಹಾ, ಈ ವೈಯರ್ ಅಂಕಲು ನಿದ್ದೌಷಧಿ ಬರ್ಸಿರೋ ಟೀನ ಕುಡಿದ್ರು.
ಮಾಯಾ ಮಗು ನಿಧಾನಕ್ಕೆ ಮಾತಾಡು. ಮಲ್ಕೊಂತ ಇಲ್ಲ, ಆ ಭಾರತಿ ಎತ್ಕೊಂಡು ಹೋದ್ಲು. ಇವತ್ತು ಕೆಲಸ ಆಗಲ್ಲ ಅನ್ಸುತ್ತೆ. ನಾನೇನು ಮಾಡಲಿ ಶಿವು, ನಂಗೆ ಯಾಕೋ ಈ ಮನೇಲಿ ತುಂಬ ಭಯ ಆಗ್ತಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಿದೆ. ಅಂಥದ್ದೇನಾಯಿತು? ವೈಯರ್ ಅಂಕಲ್ಗೆ ನಿದ್ದೆನೇ ಬರ್ತಿಲ್ವಲ್ಲ. ಶಿವು, 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 ಹೇಳ್ ಶಿವು. ವೈಯರ್ ಅಂಕಲ್ ಬಿದ್ರು, ವೈಯರ್ ಅಂಕಲ್ ಬಿದ್ರು, ವೈಯರ್ ಅಂಕಲ್ ಬಿದ್ರು. ಮಜಾ ಮಜಾ. ನೋಡಿ, ನಿಮ್ಮ ಕಡೆಯವರೊಬ್ರು ಎಚ್ಚರ ತಪ್ಪಿದೋಗಿದ್ದಾರೆ. ಯಾರು? ಶಿವನ? ಎಲ್ಲಿ? ಬನ್ನಿ. ಮಗು ಕದಿತ್ಯಾ? ಮಗು ಬೇಕಾ? ಶಿವು ಎದ್ದೇಳು. ಶಿವು ಶಿವು ಎದ್ದೇಳು. ಶಿವು ಶಿವು ಎಚ್ಚರ ಮಾಡ್ಕೊಳ್ಳೋ. ಏನಾಯ್ತು? ಪ್ರಜ್ಞೆ ತಪ್ಪಿದ್ದಾನೆ. ಶಿವು ಇವಾಗ ತಾನೇ ಟೀ ಕೊಟ್ವಲ್ಲ. ಹೌದು, ಟೀ ಕುಡ್ದು ಎದ್ದೋದ. ಈಗ ನೋಡಿದ್ರೆ ಎಚ್ಚರ ತಪ್ಪಿದ್ದಾನೆ. ಟೀನಲ್ಲಿ ಏನಾದರೂ ಮಿಕ್ಸ್ ಆಗಿತ್ತೋ ಏನೋ. ಶಟಪ್. ಏನು ತಲೆ ಕೆಟ್ಟಿದ್ಯಾ ನಿನಗೆ? ನೀನು ಹೇಳ್ತಿರೋದೇನು? ನಾವು ಟೀಯಲ್ಲಿ ವಿಷ ಬೆರೆಸ್ಕೊಟ್ಟಿದ್ದೀವಿ ಅಂತನಾ? ನಾನ್ಸೆನ್ಸ್. ವಿಷ ಅಲ್ಲ, ನಾನು ನಿದ್ದೆ ಅಷ್ಟೇ ಹಾಕಿದ್ದು ಅತ್ತೆ. ಸಾರಿ, ಇವನ್ಗೇನು ಮಾತಾಡ್ಬೇಕಂತ ಗೊತ್ತಿಲ್ಲ. ಹೇಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ. ಟೀನಲ್ಲೇನೋ ಬೆರೆಸಿದ ನಿಜಾನೇ ಆಗಿದ್ರೆ ನೀವಿಬ್ರು ಕೂಡ ಇದೇ ಥರ ಎಚ್ಚರ ತಪ್ಪಿದಿರ್ಬೇಕಿತ್ತು ತಾನೆ. ಇದು ಯಾವ ಟೀ ಎಫೆಕ್ಟು ಅಲ್ಲ. ಇವನು ಕೆಲ್ಸಕ್ಕೆ ಬಂದಿಂದಲೇ ನೋಡ್ತಾ ಇದ್ದೀನಿ. ಬೆಳಿಗ್ಗೆನೇ ಕುಡ್ಕೊಂಬರ್ತಾನೆ. ಒಂದು ಬಕೆಟ್ ನೀರು ಸುರಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಾಯಾ, ಹೋಗಿ ನೀರು ತಗೊಂಬ. ಅಮ್ಮ ಹೇಳಿಲ್ವಾ? ಹೋಗು ನೀರು ತಗೊಂಡ್ ಬಾ. ಮಾಯಾ, ಹೇಳಿದ್ ಕೇಳಿಸ್ಲಿಲ್ವಾ? ಹೋಗಿ ನೀರು ತಗೊಂಬ. ಕೇಳಿಸ್ತು, ತರ್ತೀನಿ. ಶಿವು ಶಿವು ಎದ್ದೇಳು. ಶಿವು 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 ಏನಾಯ್ತು ನಿಂಗೆ? ಶಿವು ಏನಾಯ್ತು? ಎದ್ದೇಳು. ಇದಳ ಶಿವು. ಶಿವು ಅಸ್ಪುಸ್ಲಿ ಬುದುಸ್ ಬೆಕ್ಕಟ್ಟಲ್ಲಿರೋ ನೀರು ಕೊಚ್ಚಾಗ್ಲಿ. ಮಾಯಾ, ಏನು ನೋಡ್ತಿದ್ಯಾ? ಇವನ್ ಮೇಲೆ ನೀರು ಸುರಿ. ಹಾಂ, ಹಾಕ್ತೀನಿ. ಮಜಾ 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 ಮಜಾ. ಮಾಯಾ, ಏನಾಗಿದೆ ನಿನಗೆ? ಸ್ವಲ್ಪನಾದರೂ ಬುದ್ಧಿ ಇದೆಯಾ? ನೀರು ತಗೊಂಡು ಬಂದು ಹಾಕು ಅಂದ್ರೆ ಏನು ತಂದು ಹಾಕಿದೀಯಾ? ಕಬ್ಬು ವಾಸನೆ ಬರ್ತಾ ಇದೆ. ಅದಕ್ಕೆ ನೀರಲ್ಲ, ಕೊಚ್ಚೆ ನೀರು ಹಾಕಿದ್ರೆ ಇವ್ನು ಎದ್ದೇಳ್ತಿಲ್ಲ ಅಂದರೆ ಇವ್ನು ಚೆನ್ನಾಗಿ ಕುಡ್ದಿದ್ದಾನೆ ಅನಿಸುತ್ತೆ. ಕಬ್ಬು ವಾಸನೆ ಬರ್ತಿದೆ. ಏಯ್, ಮೊದಲು ಅವನ್ನ ಆಚೆ ಕರ್ಕೊಂಡು ಹೋಗ್ರೋ. ನೀವೆಲ್ಲ ಕುಡ್ಕ್ರಿಗೆ ಹಂಗೆ ಅನಿಸುತ್ತೆ. ಸಾರಿ ಮೇಡಮ್, ನೀವೇನು ಬೇಜಾರು ಮಾಡ್ಕೊಂಬಿಡಿ. ನಾವು ಇವ್ನು ಕರ್ಕೊಂಡು ಹೋಗ್ತೀವಿ. ಛೇ, ಇವನಿಂದ ನಾವು ಕೇಳಬಾರ್ದು ಮಾತೆಲ್ಲ ಕೇಳಬೇಕು. ಇಟ್ಕೊಳ್ಳೋ. ಮಾಯಾ, ಮಗು ಇರೋ ಮನೆ, ಮೊದಲು ಎಸೆಯನ್ನೆಲ್ಲ ಕ್ಲೀನ್ ಮಾಡು.
ಪ್ರಜ್ಞೆ ತಪ್ದ? ನಾನು ಒಳ್ಳೆ ನೀರೇ ತಂದಿದ್ನಲ್ಲ, ಕೊಚ್ಚೆ ನೀರು ಹೇಗಾಯ್ತು? ಬೇಗ ಕ್ಲೀನ್ ಮಾಡು, ಇಲ್ಲ ಅಂದ್ರೆ ನಿನ್ನ ಮೇಲೆ ಕುಚ್ಚಿನ ಸುರಿತೀನಿ. ತಿರುಗಿ ನೋಡೋದು ಇಲ್ಲ, ನಿನ್ನನ್ನು ಮಾತಾಡ್ಸೋದು ಇಲ್ಲ. ನಾನು ನಿನಗೆ ಎಷ್ಟೊಂದು ಹೆಲ್ಪ್ ಮಾಡ್ತೀನಿ. ನಾನು ತಂಗಿ ಪಾಪುನ ಆಟ ಆಡಿಸ್ತೀನಿ, ಹಾಲು ಕುಡಿಸ್ತೀನಿ, ಮ್ಯಾಜಿಕ್ ಮಾಡಿ ಗೊಂಬೆ ಬರೆಸ್ತೀನಿ. ಆದರೆ ನೀನನ್ನು ಗುಡ್ಗಲ್ ಅನ್ನೋದೇ ಇಲ್ಲ. ಅಷ್ಟೇ ಅಲ್ಲಮ್ಮ, ಕಿಶೋರ್ ತಮ್ಮನ ನಾನು ಸೇವ್ ಮಾಡಿದ್ದೆ. ಅದೇ ಥರ ದಿನ ಸಂಜೆ ಪಾಪುನ ಕಾಯ್ತೀನಿ. ಆ ಸುಳ್ಳಕ್ಕನು ವೈಯರ್ ಅಂಕಲು ತಂಗಿ ಪಾಪುನ ಎತ್ಕೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ರು. ನಾನು ಮ್ಯಾಜಿಕ್ ಮಾಡಿ ಅದನ್ನೆಲ್ಲ ತಪ್ಪಿಸಿದ್ದೀನಿ. ಆದರೂ ನೀನು ನನಗೆ ಥ್ಯಾಂಕ್ಸ್ ಹೇಳೋದೇ ಇಲ್ಲ. ಅಮ್ಮ, ನಿನ್ನನ್ನು ಮುದ್ದು ಮಾಡೋದನ್ನು ಎಲ್ಲರೂ ನೋಡ್ತಾರೆ ಅಂತ ಭಯನಾ? ಇಲ್ಲಿ ಯಾರು ಇಲ್ವಲ್ಲಮ್ಮ, ಮುದ್ದು ಮಾಡ್ತೀಯಾ? ಅಮ್ಮ ಪ್ಲೀಸ್ ಅಮ್ಮ, ನನ್ನ ಮುದ್ದು ಮಾಡಮ್ಮ. ಅದಕ್ಕೆ ನಿಮ್ಮ ಸೀರೆ ಸೆರಗ್ ನೋಡಿ, ಗಾಳಿಲಿ ವಿಚಿತ್ರವಾಗಿ ಹಾರ್ಕೊಂಡು ನಿಂತಿದೆ. ಅಯ್ಯಯ್ಯೋ, ಈ ಎತ್ತಾಗ ಬಂದ್ಲಪ್ಪ. ವಾಸ್ ಮೇಲೆ ಬಿದ್ದಿದೆ ವಿದ್ಯಾ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೆಯಾ? ಇಲ್ಲ ಅದಕ್ಕೆ, ಅದು ವಾಸ್ಗೆ ಸಿಕ್ಕಾಕೊಂಡಿರೋ ಥರ ಕಾಣಿಸ್ತಿರ್ಲಿಲ್ಲ, ಬೇರೆ ಥರನೇ ಕಾಣಿಸ್ತಿತ್ತು. ಯಾವ ಥರ ಕಾಣಿಸ್ತಿತ್ತು? ವಾಸಕ್ಕೆ ಸಿಕ್ಕಾಕೊಂಡಿದ್ದನ್ನು ನೀನೇ ನೋಡಿದೆ ತಾನೆ? ಹಾಂ ಅದಕ್ಕೆ, ಮೇ ಬಿ ನಾನೇ ಕನ್ಫ್ಯೂಸ್ ಮಾಡಿಕೊಂಡೆ ಅನಿಸುತ್ತೆ. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳಬೇಡಿ, ಅಮ್ಮರಿಗೆ ಗೊತ್ತಾದರೆ ಎಲ್ಲರ ಮುಂದೆ ಆಡಿಕೊಂಡು ನನ್ನ ಮರ್ಯಾದೆ ತೆಗಿತಾನೆ. ಆ ಭಯನ ನಿನಗೆ? ಹೆದರ್ಬೇಡ, ನಾನು ಯಾರಿಗೂ ಹೇಳಲ್ಲ. ನಡಿ. ಅತ್ತೆ ಬಂದ್ರು, ಅಮ್ಮನ ಮುದ್ದು ಮಾಡದೆ ತಪ್ಪಿಸ್ಬಿಟ್ಲು. ಅಮ್ಮನ ಮುದ್ದು ಮಾಡೋಣ ಅಂತ ಯಾರ ಒಬ್ರು ಬರ್ತಾನೆ ಇರ್ತಾರೆ. ಹಾಂ, ಆಮೇಲೆ ಅಮ್ಮನ ರೂಮ್ ಹೋಗಿ ಅಮ್ಮ ನನ್ನ ಮುದ್ದು ಮಾಡಮ್ಮ ಅಂತ ಕೇಳ್ತೀನಿ. ಅಮ್ಮ ಸಂಜು ಪಾಪನ ಒಬ್ಳೆ ಬಿಟ್ಟು ಬಂದಿದ್ದಾಳೆ. ಆ ಸುಳ್ಳಕ್ಕ ಅನ್ನೋರು ಸಂಜು ಪಾಪನ ಎತ್ಕೊಂಡು ಬಿಟ್ರೆ ಏನಪ್ಪ ಮಾಡೋದು? ಅದಕ್ಕೆ ಬೇಗ ಹೋಗಿ ನೋಡ್ತೀನಿ. ಸಂಜು ಪುಟ್ಟ, ಸಂಜು ಪುಟ್ಟ ತೊಟ್ಲಲ್ಲೇ ಇಲ್ಲ, ಯಾರು ಎತ್ಕೊಂಡು ಹೋಗಿರ್ಬೋದು? ಏ ಸುಳ್ಳಕ್ಕ, ಸುಳ್ಳಕ್ಕ, ಸಂಜು ಪುಟ್ಟಿ. ನಾನು ಹಾಕಿದ ನೀರು ಆಮೇಲೆ ಕೊಚ್ಚೆ ನೀರು ಹೇಗಾಯ್ತು? ಶಿವು, ನಿನ್ನೆ ನೋಡೋಣ ಅಂತ ಬಂದೆ, ನಿನ್ಗೇನೂ ಆಗಿಲ್ಲ ತಾನೆ? ಬದುಕಿದ್ದೀನೋ ಇಲ್ಲ ಸತ್ತೋಗಿದ್ದೀನೋ ಅಂತ ನೋಡಕ್ ಬಂದ್ಯಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮತ್ತಿನ್ನೇನು, ಮಗುಗೆ ನಿದ್ದೆ ಔಷಧಿ ಕುಡಿಸು ಅಂದ್ರೆ ನನಗೆ ಕುಡಿಸಿ ಮಲಗಿಸ್ತೀಯಾ? ಅಯ್ಯಯ್ಯೋ, ಇಲ್ಲ ಶಿವು, ನಾನು ನಿನಗೆ ನಿದ್ದೆ ಮಾತ್ರ ಹಾಕಿಲ್ಲ. ನೀನಲ್ದೆ ಇನ್ಯಾರೇ ಹಾಕ್ತಾರೆ? ಮೈ ಮೇಲೆ ಪ್ರಜ್ಞೆ ಇಲ್ದು ಮಲ್ಕೊಳ್ಳೋಕೆ ನನ್ನ ಕುಡ್ಕೊ ಬಂದಿದ್ನ? ನನಗೆ ಚಳ್ಳೆ ಅಂತ ತಿನ್ನಿಸ್ತೀಯಾ? ಬರ ನನ್ನ ಜೊತೆ. ಶಿವು ಶಿವು ಶಿವು, ನನ್ನ ಮಾತು ಕೇಳು ಶಿವು. ಶಿವು, ಅಯ್ಯಯ್ಯೋ, ಇದೇನಪ್ಪ? ಈ ವೈರಂಕ ಸುಳ್ಳಕ್ಕನ ಎಳ್ಕೊಂಡು ಹೋಗ್ತಿದ್ದಾನೆ. ಸುಳ್ಳಕ್ಕನ ಹತ್ರ ಪಾಪುನೇ ಇಲ್ಲ, ತಂಗಿ ಪಾಪು ಎಲ್ಲಿ ಹೋಯ್ತು? ನಂಗೆ ಯಾವ ತಪ್ಪು ಮಾಡಿಲ್ಲ, ನಾನು ನಿಂಗೆ ನಿದ್ದೆ ಔಷಧಿ ಹಾಕಿಲ್ಲ. ಹೇ, ನನ್ನೇ ಮಾಡ್ಸಕ್ ನೋಡ್ತೀಯಾ? ನೀನೇನ್ ಮಾಡ್ತೀನಿ ನೋಡು. ಆ ಶಿವ ವಿಷ ಕುಡಿದು ವಿಷ ಕಂಠ ಆದ, ಈ ಶಿವ ಇನ್ನೊಬ್ರು ವಿಷ ಕುಡಿಸೋನು. ಶಿವು, ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಶಿವು.